ಎಸ್ ನೋಡಿ, ಚಿಕ್ಕ ಮಕ್ಕಳ ರೀತಿಯಲ್ಲಿ ಕೈ ಮಿಲಾಯಿಸಿದ್ದಾರೆ ಎಂಎಲ್ಸಿ ಹಾಗೂ ಎಂಎಲ್ಎಗಳು. ಜನಪ್ರತಿನಿಧಿಗಳ ಕಿತ್ತಾಟ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೂ ಕೂಡ ಈ ಒಂದು ಸುದ್ದಿಯನ್ನ ನೋಡ್ತಾ ಇದ್ವಿ. ಯಾವ ಮಟ್ಟಕ್ಕೆ ಚಿಕ್ಕ ಮಕ್ಕಳ ರೀತಿಯಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ, ಹೊಡೆದಾಡಿಕೊಂಡಿದ್ದಾರೆ ಒಂದು ಸಣ್ಣ ವಿಚಾರಕ್ಕೆ. ಜನಪ್ರತಿನಿಧಿಗಳ ಕಿತ್ತಾಟ. ಹುಮ್ನಾಬಾದ್ನಲ್ಲಿ ನಿಷೇಧಾಜ್ಞೆ. ಬೀದರ್ನ ಹುಮ್ನಾಬಾದ್ ಪಟ್ಟಣದಲ್ಲಿ 144 ಸೆಕ್ಷನ್ ಇದೀಗ ಜಾರಿಯಾಗಿದೆ. ಹುಮ್ನಾಬಾದ್ನಲ್ಲಿ ಎಸ್ಪಿ ಪ್ರದೀಪ್ ಗುಂಟೆ ಇದೀಗ ಹೇಳಿಕೆ ಕೊಟ್ಟಿದ್ದಾರೆ. 144 ಸೆಕ್ಷನ್ ಜಾರಿ ಮಾಡಬೇಕಾಯಿತು ಅಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗೋಗಿದೆ. ಬಹುತೇಕ ತಾಲೂಕುಗಳಿಂದ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಡಿಆರ್, ಕೆಎಸ್ಆರ್ಪಿ ಸೇರಿದಂತೆ ಸಿವಿಲ್ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಹುಮ್ನಾಬಾದ್ ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಹುಮ್ನಾಬಾದ್ನಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದೆ, ಯಾವುದೇ ಅಹಿತಕರ ಘಟನೆಯಾಗದಂತೆ ಇಲ್ಲಿ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿಯಲ್ಲಿ ನಿನ್ನೆ ನಡೆದಂತಹ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಒಂದು ಗಲಾಟೆ ಆಗಿತ್ತು. ಹುಮ್ನಾಬಾದ್ ಕ್ಷೇತ್ರದ ಬಿಜೆಪಿ ಶಾಸಕ ಸಿದ್ದಲಿಂಗಪ್ಪ ಪಾಟೀಲ್ ಹಾಗೂ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಪರಸ್ಪರ ಕೈ ಮಿಲಾಯಿಸಿ ಅವಾಚ್ಯ ಶಬ್ದಗಳಿಂದ ಬೈದಾಡಿಕೊಂಡಿದ್ರು. ನಿನ್ನೆ ನಡೆದಿದ್ದಂತಹ ಘಟನೆ ಇದು. ಒಂದು ಜಮೀನಿನ ವಿಚಾರಕ್ಕೆ ಆರಂಭ ಆಗಿದ್ದಂತ ಗಲಾಟೆ ಇದು. ಸಭೆ ನಡೆಯುತ್ತಿರುವ ವೇಳೆ ಶಾಸಕ ಸಿದ್ದು ಪಾಟೀಲ್ ಹುಮ್ನಾಬಾದ್ನಲ್ಲಿ ಅರಣ್ಯ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಸಚಿವ ಈಶ್ವರ್ ಖಂಡ್ರೆಗೆ ಹೇಳ್ತಾರೆ. ಅಲ್ಲೇ ಇರ್ತಾರೆ ಸಚಿವರು ಕೂಡ. ಇದರಿಂದ ಕೇಳಿದಂತಹ ಭೀಮರಾವ್ ಪಾಟೀಲ್ ಅದನ್ನ ಕೇಳಲಿಕ್ಕೆ ನೀನ್ ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಏಕವಚನದಲ್ಲೇ ಪ್ರಶ್ನೆ ಮಾಡಿದ್ದಾರೆ. ನಂತರ ಇಬ್ಬರೂ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪವನ್ನ ಮಾಡಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಜಗಳ ಹೋಗಿತ್ತು. ಇದರಿಂದ ಹುಮ್ನಾಬಾದ್ ಪಟ್ಟಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಇಲ್ಲಿ ಪೊಲೀಸರ ನಿಯೋಜನೆ ಇರಬಹುದು ಅಥವಾ 144 ಸೆಕ್ಷನ್ ಇಲ್ಲಿ ಜಾರಿ ಮಾಡಲಾಗಿದೆ. ಇದರಿಂದ ಮುಂಜಾಗ್ರತಾ ಕ್ರಮವಾಗಿ ಹುಮ್ನಾಬಾದ್ ಪಟ್ಟಣದಲ್ಲಿ ಈ ಒಂದು 144 ಸೆಕ್ಷನ್ ಜಾರಿ ಮಾಡಲಾಗಿರುವಂತದ್ದು. ತಹಸೀಲ್ದಾರ್ ಅಂಜುಮ್ ತಬಸ್ಸುಮ್ ಅವರು ಆದೇಶವನ್ನ ಕೊಟ್ಟಿರುವಂತದ್ದು. ಕಾರಣ ಇಲ್ಲಿ ಬೇರೆ ಯಾರೋ ಜನಪ್ರತಿನಿಧಿಗಳು ಕಿತ್ತಾಡ್ಕೊಂಡಿರೋದಲ್ಲ, ಯಾರೋ ಜನಸಾಮಾನ್ಯರು ಕಿತ್ತಾಡ್ಕೊಂಡಿರೋದಲ್ಲ. ಒಬ್ಬ ಎಂಎಲ್ಎ ಹಾಗೂ ಎಂಎಲ್ಸಿಗಳೇ ಈ ಒಂದು ಸಭೆಯಲ್ಲಿ ಯಾವುದೋ ಒಂದು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕವಚನದಲ್ಲಿ ಬೈದಾಡ್ಕೊಂಡಿದ್ದಾರೆ, ಕಿತ್ತಾಡ್ಕೊಂಡಿದ್ದಾರೆ. ಅದು ಕೂಡ ಸಚಿವರ ಮುಂದೆ, ಹಿರಿಯ ನಾಯಕರ ಮುಂದೆನೇ ಈ ಮಟ್ಟಕ್ಕೆ ಗಲಾಟೆ ಆಗಿದೆ ಅಂತಂದ್ರೆ ಏನು ಬೇರೆ ಏನೆಲ್ಲ ಆಗಬಹುದು, ಏನು ಆಗಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕೆಯಾಗಿ ಎಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ಹುಮ್ನಾಬಾದ್ ಸಬ್ ಡಿವಿಷನಿಂದ ಮೆನ್ನನ್ನು ತಗೊಂಡಿದ್ದೇವೆ. ಪ್ಲಸ್ ಇನ್ಸ್ಪೆಕ್ಟರ್ಸು ಬೀದರಿಂದ ಬಾಲ್ಕಿದಿಂದ ಡಿವೈಎಸ್ಪಿ ಬಾಲ್ಕಿಯಿಂದ ಬಂದಿದ್ದಾರೆ. ಡಿಆರ್ ಸಿಬ್ಬಂದಿಗಳನ್ನು ಪ್ಲಸ್ 4 ಡಿಆರ್ ಯೂನಿಟ್ಸನ್ನು ಪ್ಲಸ್ 3 ಕೆಎಸ್ಆರ್ಪಿಗಳನ್ನು ಆಯೋಜಿಸಿದ್ದೇವೆ. ಸೊ ಮಧ್ಯಾಹ್ನ ತಹಸೀಲ್ದಾರ್ ಅವರು ಸೆಕ್ಷನ್ 144 ಕೂಡ ಜಾರಿಗೆ ತಂದಿದ್ದಾರೆ, ಆದೇಶ ಮಾಡಿದ್ದಾರೆ. ಸೊ ವಿ ಆರ್ ಇಂಪ್ಲಿಮೆಂಟಿಂಗ್ ದಟ್. ಕಾನೂನು ವ್ಯವಸ್ಥೆಗೆ ಏನು ತೊಂದರೆ ಇಲ್ಲ, ಎವ್ರಿಥಿಂಗ್ ಇಸ್ ಪೀಸ್ಫುಲ್. ಎರಡು ಕಡೆ ಎಸ್ ಎರಡು ಕಡೆಯೂ ಬ್ಯಾರಿಕೇಡ್ಸ್ ಇವೆ, ಇನ್ಸ್ಪೆಕ್ಟರ್ಸ್ನೂ ಇದ್ದಾರೆ. ವಿಲ್ಸಿ ಸದ್ಯ ಪೀಸ್ಫುಲ್ ಇದೆ ಕಂಡೀಷನ್. ಇಲ್ಲಿ ನಮ್ಮ ಹುಮ್ನಾಬಾದ್ ಸಬ್ ಡಿವಿಷನಿಂದ ಮೆನ್ನನ್ನು ತಗೊಂಡಿದ್ದೇವೆ. ಪ್ಲಸ್ ಇನ್ಸ್ಪೆಕ್ಟರ್ಸು ಬೀದರಿಂದ ಬಾಲ್ಕಿದಿಂದ ಡಿವೈಎಸ್ಪಿ ಬಾಲ್ಕಿಯಿಂದ ಬಂದಿದ್ದಾರೆ. ಡಿಆರ್ ಸಿಬ್ಬಂದಿಗಳನ್ನು ಪ್ಲಸ್ 4 ಡಿಆರ್ ಯೂನಿಟ್ಸನ್ನು ಪ್ಲಸ್ 3 ಕೆಎಸ್ಆರ್ಪಿಗಳನ್ನು ಆಯೋಜಿಸಿದ್ದೇವೆ. ಸೊ ಮಧ್ಯಾಹ್ನ ತಹಸೀಲ್ದಾರ್ ಅವರು ಸೆಕ್ಷನ್ 144 ಕೂಡ ಜಾರಿಗೆ ತಂದಿದ್ದಾರೆ, ಆದೇಶ ಮಾಡಿದ್ದಾರೆ. ಸೊ ವಿ ಆರ್ ಇಂಪ್ಲಿಮೆಂಟಿಂಗ್ ದಟ್. ಕಾನೂನು ವ್ಯವಸ್ಥೆಗೆ ಏನು ತೊಂದರೆ ಇಲ್ಲ, ಎವ್ರಿಥಿಂಗ್ ಇಸ್ ಪೀಸ್ಫುಲ್. ಎರಡು ಕಡೆ ಎಸ್ ಎರಡು ಕಡೆಯೂ ಬ್ಯಾರಿಕೇಡ್ಸ್ ಇವೆ, ಇನ್ಸ್ಪೆಕ್ಟರ್ಸ್ನೂ ಇದ್ದಾರೆ. ವಿಲ್ಸಿ ಸದ್ಯ ಪೀಸ್ಫುಲ್ ಇದೆ ಕಂಡೀಷನ್. ಇಲ್ಲಿ ನಮ್ಮ ಹುಮ್ನಾಬಾದ್ ಸಬ್ ಡಿವಿಷನಿಂದ ಮೆನ್ನನ್ನು ತಗೊಂಡಿದ್ದೇವೆ. ಪ್ಲಸ್ ಇನ್ಸ್ಪೆಕ್ಟರ್ಸು ಬೀದರಿಂದ ಬಾಲ್ಕಿದಿಂದ ಡಿವೈಎಸ್ಪಿ ಬಾಲ್ಕಿಯಿಂದ ಬಂದಿದ್ದಾರೆ. ಡಿಆರ್ ಸಿಬ್ಬಂದಿಗಳನ್ನು ಪ್ಲಸ್ 4 ಡಿಆರ್ ಯೂನಿಟ್ಸನ್ನು ಪ್ಲಸ್ 3 ಕೆಎಸ್ಆರ್ಪಿಗಳನ್ನು ಆಯೋಜಿಸಿದ್ದೇವೆ.